ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಜ್ ಟಾಪ್. ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ವಡೆ ಮಾಡೋದಕ್ಕೆ ಒಂದು ಪಾತ್ರೆಗೆ ಮೆಜರ್ಮೆಂಟ್ ಕಪ್ಪಲ್ಲಿ 2.5 ಕಪ್ಪಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ, ಅಥವಾ ಒಂದು 1/4 kg ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆನ 2ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ 1-2 ಅವರು ನೆನೆಸ್ಕೋಬೇಕು. ಈಗ 2 ಅವರ್ ಆದಮೇಲೆ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ. ಈ ಥರ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು, ಅಷ್ಟು ನೆನೆಸ್ಕೋಬೇಕು. ಈಗ ನೆಂದಿರುವಂಥ ಕಡಲೆಬೇಳೆಯಲ್ಲಿ 1-2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆನ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಸಣ್ಣ ಮಿಕ್ಸಿ ಜಾರ್ಗೆ ನೆಂದಿರುವಂಥ ಕಡಲೆಬೇಳೆನಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಸೋರಿಸಿ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಇಂಚಷ್ಟು ಶುಂಠಿ, ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸಿ ಮಧ್ಯ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಈ ಥರ ತರ್ತರಿಯಾಗಿ ರುಬ್ಬಿ ಇಟ್ಕೋಬೇಕು. ಈಗ ಅದೇ ಮಿಕ್ಸಿ ಜಾರ್ಗೆ ನೆಕ್ಸ್ಟ್ ಬ್ಯಾಚಲ್ಲಿ ಕಡಲೆಬೇಳೆನ ಸೇರಿಸಿ ಮತ್ತೆ 1-2 ಇಂಚಷ್ಟು ಶುಂಠಿ ಸೇರಿಸಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಇದನ್ನು ಕೂಡ ಮಧ್ಯ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ತರ್ತರಿಯಾಗಿ ರುಬ್ಬಿ ಇಟ್ಕೋಬೇಕು. ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಒಟ್ಟು ಒಂದು 3 ಇಂಚಷ್ಟು ಶುಂಠಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ. ಒಂದು 4 ಬ್ಯಾಚಲ್ಲಿ ಕಡಲೆಬೇಳೆನ ಈ ಥರ ರುಬ್ಬಿ ಇಟ್ಕೊಂಡು ಒಂದು 4 ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ. ಈರುಳ್ಳಿನ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹಚ್ಚಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ. ವಡೆಗೆ ಸಬ್ಬಸಿಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ತೊಳೆದು ಸೇರಿಸಿದ್ದೀನಿ. ಹಾಗೆಯೇ 1-2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆನ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿದ್ದೀನಿ. ಹಾಗೆಯೇ ಒಂದು 6ರಿಂದ 7 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಸೋಡಾ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಉಪ್ಪನ್ನೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಈರುಳ್ಳಿ ಎಲ್ಲ ಒಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಡೆಗೆ ಕೆಲವರು ಚಕ್ಕೆ ಲವಂಗ ಕೂಡ ಬಳಸ್ತಾರೆ, ನಾನಿಲ್ಲಿ ಬಳಸಿಲ್ಲ. ನಾನು ಯಾವಾಗ ವಡೆ ಮಾಡಿದ್ರು ಅಷ್ಟೇ ಚಕ್ಕೆ ಲವಂಗ ಬಳಸೋದಿಲ್ಲ. ನಿಮಗೆ ಬೇಕಿದ್ದರೆ ಒಂದು ದೊಡ್ಡ ಪೀಸಷ್ಟು ಚಕ್ಕೆ, 2 ಲವಂಗನ ಸೇರಿಸಿ ರುಬ್ಕೋಬೋದು. ಎಲ್ಲದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆಗಳನ್ನಾಗಿ ಮಾಡ್ಕೋಬೋದು. ವಡೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ. ಈ ವಡೆ ಹಿಟ್ಟನ್ನು ಮಿಕ್ಸ್ ಮಾಡಿದ ತಕ್ಷಣವೇ ಕರ್ಕೋಬೇಕು, ಜಾಸ್ತಿ ಹೊತ್ತು ಇಟ್ಕೋಬೇಡಿ. ಕೈಗೆ ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ಉಂಡೆಗಳನ್ನು ತಗೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ವಡೆಗಳನ್ನ ತಟ್ಕೊಂಡು ಕಾದಿರುವಂಥ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಇನ್ನೊಂದು ಉಂಡೆನೂ ತೋರಿಸ್ತಾ ಇದ್ದೀನಿ. ಈ ಥರ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈಸಿಯಾಗಿ ತಟ್ಕೋಬೋದು. ಈ ಥರ ವಡೆನ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ವಡೆ ಹಿಟ್ಟಿಗೆ ಕೆಲವರು ಅಕ್ಕಿ ಹಿಟ್ಟು ಕೂಡ ಬಳಸ್ತಾರೆ, ಆದರೆ ನಾನಿಲ್ಲಿ ಯಾವುದೇ ಹಿಟ್ಟನ್ನು ಬಳಸಿಲ್ಲ, ಹಾಗೆಯೇ ಮಾಡಿದ್ದೀನಿ. ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಹಿಂದೆ ಕೂಡ ನಿಧಾನವಾಗಿ ಟರ್ನ್ ಮಾಡಿ 2 ಸೈಡು ಅದು ಕಲರೆಲ್ಲ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಖತ್ ರುಚಿಯಾದ ಮಸಾಲೆ ವಡೆ ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. 2 ಸೈಡು ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮನೆಯವರೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ. ಸಂಜೆ ಟೈಮಲ್ಲಿ 1 ಲೋಟ ಕಾಫಿ ಈ ಥರ ಮಸಾಲೆ ವಡೆ ಇದ್ಬಿಟ್ರಂತೂ ಸಖತ್ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.